TV9ನ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ಹರೀಶ್. ರಾಜ್ಯದಲ್ಲಿ ಕಂಡು ಕೇಳೇರದಂತಹ ಬರ ಆವರಿಸಿದೆ. ಈ ಬರ ನಿರ್ವಹಣೆಗಾಗಿ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳೇನು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ರಾಜ್ಯದಲ್ಲಿ ಕಳೆದ 50 ವರ್ಷಗಳಲ್ಲಿ ಕಂಡು ಕೇಳೇರದಂತಹ ಬರವನ್ನು ಎದುರಿಸ್ತಾ ಇರುವಂಥದ್ದು. 1976ರಲ್ಲಿ ಜೂನ್ ತಿಂಗಳಲ್ಲಿ ಅತ್ಯಂತ ಕಡಿಮೆ ಮಳೆ ಬಿದ್ದಿತ್ತು. ಅದೇ ರೀತಿಯಾಗಿ 2026ರ ಜೂನ್ ತಿಂಗಳಲ್ಲೂ ಕೂಡ ಕಡಿಮೆ ಮಳೆ ದಾಖಲೆ ಆಗಿರುವಂತಹದ್ದು. ಈ ಕಡಿಮೆ ಮಳೆ ದಾಖಲಾಗಿರುವಂತಹ ವಿಚಾರ ಏನಿದೆ, ಇದು ಕಳೆದ 50 ವರ್ಷಗಳಲ್ಲಿಯೇ ಇದು ದಾಖಲೆಯಾಗಿ ಪರಿಣಮಿಸಿರುವಂತಹದ್ದು. ಬಹು ಮುಖ್ಯವಾಗಿ ಈ ವರ್ಷ 30% ಮಳೆ ಕಡಿಮೆ ಆಗಿರುವಂತಹದ್ದು. ಕಾವೇರಿ ಕೊಳ್ಳದ ಜಲಾಶಯಗಳು ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿಲ್ಲ. ಕೃಷ್ಣಾ ಕೊಳ್ಳದ ಜಲಾಶಯಗಳು ಕೂಡ ಭರ್ತಿಯಾಗಿಲ್ಲ. ಇನ್ನು ದಕ್ಷಿಣ ಒಳನಾಡು ಆಗಿರ್ಬೋದು, ಉತ್ತರ ಒಳನಾಡು ಆಗಿರ್ಬೋದು, ಇಲ್ಲಿ ತೀವ್ರವಾದಂತಹ ಮಳೆ ಅಭಾವವನ್ನು ಎದುರಿಸ್ತಾ ಇರುವಂತಹದ್ದು. ಮಲೆನಾಡು ಪ್ರದೇಶದಲ್ಲಿ ಮಳೆ ಚೆನ್ನಾಗಾಗಿದೆ ಅನ್ನುವಂಥದ್ದನ್ನು ಬಿಟ್ಟರೆ ಇನ್ನು ದಕ್ಷಿಣ ಒಳನಾಡು, ಉತ್ತರ ಒಳನಾಡುಗಳಲ್ಲಾಗಿರ್ಬೋದು ಯಾವುದೇ ರೀತಿಯಾದಂತಹ ಮಳೆ ಆಗಿಲ್ಲ. ತೀವ್ರತರನಾದ ಬರವನ್ನು ರಾಜ್ಯ ಎದುರಿಸ್ತಿರುವಂತಹದ್ದು. ಹೀಗಾಗಿಯೇ ರಾಜ್ಯ ಕಂದಾಯ ಇಲಾಖೆ ಸರ್ವೆಯನ್ನು ಮಾಡಿ ಅಧಿಕಾರಿಗಳನ್ನು ಪ್ರತಿ ತಾಲೂಕಿಗೆ ಕಳಿಸಿ, ಹೋಬಳಿ ಮಟ್ಟ, ಜಿಲ್ಲಾ ಪಂಚಾಯತಿ ಮಟ್ಟಕ್ಕೆ ಕಳಿಸಿ ಅಲ್ಲಿ ಪ್ರಮುಖವಾಗಿ ಸರ್ವೆಯನ್ನು ಮಾಡಿರುವಂತಹದ್ದು. ಸರ್ವೆಯನ್ನು ಮಾಡಿ 101 ತಾಲೂಕುಗಳನ್ನು ಈಗ ಬರಪೀಡಿತ ತಾಲೂಕುಗಳು ಅನ್ನುವಂಥದ್ರಲ್ಲಿ ಘೋಷಣೆ ಮಾಡಿರುವಂತಹದ್ದು. 89 ತಾಲೂಕುಗಳಲ್ಲಿ ತೀವ್ರತರನಾದಂಥ ಬರ ಇದ್ದರೆ 12 ತಾಲೂಕುಗಳಲ್ಲೂ ಕೂಡ ಸಾಮಾನ್ಯವಾದಂತಹ ಬರ ಇದೆ. ಬರವನ್ನು ಎದುರಿಸಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತಹದ್ದು. ಈಗ ಆಗಸ್ಟ್ ಸಮಯ, ಆಗಸ್ಟ್ ಕೊನೆಯ ಹಂತದಲ್ಲಿಯೇ ರಾಜ್ಯದಲ್ಲಿ ಈ ಪರಿಸ್ಥಿತಿ ಆದರೆ ಮುಂದಿನ ಮಾನ್ಸೂನ್ವರೆಗೆ ಅಂದರೆ ಜೂನ್ನವರೆಗೂ ಕೂಡ ರಾಜ್ಯವನ್ನು ಬರದಿಂದ ರಕ್ಷಿಸಬೇಕಾಗತ್ತೆ. ಹಳ್ಳಿಗೂ ಕೂಡ ಕುಡಿಯೋ ನೀರನ್ನು ಕೊಡಬೇಕಾಗತ್ತೆ. ಜಾನುವಾರುಗೆ ಮೇವನ್ನು ಕೊಡಬೇಕಾಗತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಬಹು ಮುಖ್ಯವಾಗಿ 117 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಮೊದಲ ಹಂತದಲ್ಲಿ ಈಗ ಬಿಡುಗಡೆ ಮಾಡಿದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲೆಲ್ಲಿ ತೀವ್ರತರನಾದ ಬರ ಇದೆ, ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ಆ ಗ್ರಾಮಗಳಿಗೆ ತುರ್ತಾಗಿ ಅವಶ್ಯಕತೆ ಇದ್ದರೆ ಆ ಹಣವನ್ನು ವಿನಿಯೋಗ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಈಗ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಜೊತೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ, ನಗರಗಳನ್ನು ಹೊರತುಪಡಿಸಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 1 ಕೋಟಿ ರೂಪಾಯಿಯನ್ನು ಪ್ರತ್ಯೇಕವಾಗಿ CM DK ಶಿವಕುಮಾರ್ ಅವರು ಈಗ ಕೊಟ್ಟಿರುವಂತಹದ್ದು. ಹೀಗೆ ಒಟ್ಟು 635 ಕೋಟಿ ರೂಗಳನ್ನು ಈಗ ಸರ್ಕಾರ ಬಿಡುಗಡೆ ಮಾಡಿರುವಂತಹದ್ದು. ತುರ್ತು ಬರ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕು, ಸ್ಥಳೀಯ ಮಟ್ಟದ ಅಧಿಕಾರಿಗಳು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನು ಈಗ ಸರ್ಕಾರ ಕೊಟ್ಟಿದೆ. ಬಹು ಮುಖ್ಯವಾಗಿ ಉತ್ತರ ಕರ್ನಾಟಕದ ಜನರು ಅಲ್ಲಿ ಸಾಕಷ್ಟು ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂತಹದ್ದು. ಅಲ್ಲಿನ ಬೆಳೆಗಳು ಸಂಪೂರ್ಣ ನಾಶ ಆಗಿರುವಂತಹದ್ದು. ಇಂಥ ಸಂದರ್ಭದಲ್ಲಿ ಕುಡಿಯೋದಕ್ಕೂ ನೀರಿಲ್ಲದೆ ಬರ ಪರಿಸ್ಥಿತಿ ಇರೋದರಿಂದ, ಹಾಕಿದ ಬೆಳೆಯೂ ಕೂಡ ನಾಶ ಆಗಿರೋದ್ರಿಂದ ಅವರೆಲ್ಲರೂ ಕೂಡ ಮಲೆನಾಡು ಪ್ರದೇಶ ಆಗಿರ್ಬೋದು, ಕಾಫಿ ತೋಟಗಳಿಗೆ ಬಂದು ಅಲ್ಲಿ ಕೆಲಸ ಮಾಡಲಿಕ್ಕೆ ಗುಳೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನಂತಹ ಮಹಾನಗರಕ್ಕೆ ಗುಳೆ ಬರುವಂತಹ ಸನ್ನಿವೇಶ ಜಾಸ್ತಿ ಆಗ್ತಾ ಇದೆ. ಇದನ್ನು ಗಮನಿಸಿರುವಂತಹ ಕಂದಾಯ ಸಚಿವರು ಹಾಗೂ DCM ಆದಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಒಂದು ಅಧಿಕಾರಿಗಳಿಗೆ ಮಹತ್ವದ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಗುಳೆಯನ್ನು ಹೊರಡಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಜನರು, ಅವರನ್ನು ಅಧಿಕಾರಿಗಳು ತಡೆಯಬೇಕು. ಜೊತೆಗೆ VBG ಗ್ರಾಮ್ಜಿ ಏನು ಕೂಲಿ ಯೋಜನೆ ಇದೆ, ಇದಕ್ಕೆ ಹೆಚ್ಚಿನ ಜನರನ್ನು ಬಳಕೆಯನ್ನು ಮಾಡಿಕೊಳ್ಬೇಕು, ಹೆಚ್ಚಿನ ಕೆಲಸವನ್ನು ಕೊಡಬೇಕು ಅಲ್ಲಲ್ಲೇ ಗ್ರಾಮ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅನ್ನುವಂಥ ಸೂಚನೆಗಳನ್ನು ಈಗ ಕೊಡಲಾಗಿರುವಂಥದ್ದು. ಬಹು ಮುಖ್ಯವಾಗಿ ರಾಜ್ಯದಲ್ಲಿ 60 ಲಕ್ಷ ಹೆಕ್ಟೇರ್ ಭೂಮಿ ಏನು ಬಿತ್ತನೆ ಆಗಿತ್ತು, ಭೂಮಿಯಲ್ಲಿ ಬಿತ್ತನೆ ಆಗಿತ್ತು, ಅದು ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. 71% ಬಿತ್ತನೆ ಈ ಬಾರಿ ಆಗಿತ್ತು. 71% ಏನು ಬಿತ್ತನೆ ಆಗಿತ್ತು, ಸಂಪೂರ್ಣ ಬಿತ್ತನೆ ಆಗಿದಂತಹ ಭೂಮಿಯಲ್ಲಿ ಬೆಳೆಯೇ ಹುಟ್ಟಿಲ್ಲ. ಹುಟ್ಟಿದಂಥ ಬೆಳೆಯೂ ಕೂಡ ಸಂಪೂರ್ಣ ಒಣಗಿ ಹೋಗಿರುವಂತಹದ್ದು. ಇದಿಷ್ಟೇ ಅಲ್ಲದೆ ತೋಟಗಾರಿಕೆ ಬೆಳೆಗಳು ಕೂಡ ನಾಶ ಆಗಿವೆ. ರಾಜ್ಯದಲ್ಲಿ ಸುಮಾರು 3 ಲಕ್ಷ ಹೆಕ್ಟೇರ್ನಷ್ಟು ತೋಟಗಾರಿಕೆ ಬೆಳೆಯನ್ನು ಬೆಳೆಯಲಾಗಿತ್ತು, ಅವುಗಳು ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂತಹದ್ದು. ಇದಕ್ಕಾಗಿ ಈಗ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಸರ್ಕಾರದ ಕಡೆ ಮೊರೆಯನ್ನು ಇಡ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಕೇಂದ್ರದಿಂದ ಬರಬೇಕಾಗಿರುವಂತಹ NDRFನ ಫಂಡ್ ಏನಿದೆ 1400 ಕೋಟಿಯಷ್ಟು ಹಣ,
ಅದು ರಾಜ್ಯಕ್ಕೆ ಬರಬೇಕಾಗಿದೆ. ಅದರಲ್ಲಿ ಮೊದಲ ಕಂತು ಸುಮಾರು 425 ಕೋಟಿಯಷ್ಟು ಹಣ ರಾಜ್ಯಕ್ಕೆ ಬರಬೇಕಾಗಿದೆ. ಆ ಒಂದು ಹಣದ ನಿರೀಕ್ಷೆಯಲ್ಲಿ, ಆ ಒಂದು NDRFನ ಅನುದಾನದ ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಇದೆ. ಈಗ 101 ತಾಲೂಕುಗಳನ್ನು ಬರಪೀಡಿತ ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಬೇಕಾಗತ್ತೆ. ಕಳೆದ ಬಾರಿ NDRFನಲ್ಲಿ ರಾಜ್ಯಕ್ಕೆ ಬರಬೇಕಾಗಿದ್ದ ಹಣವನ್ನು ರಾಜ್ಯ ತೆಗೆದುಕೊಳ್ಳೋದಕ್ಕೆ ಭಾಳಷ್ಟು ಕಷ್ಟವನ್ನು ಪಡಬೇಕಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು. ಕೇಂದ್ರ ಸರ್ಕಾರ ತಮಗೆ ಕೊಡಬೇಕಾದಂತಹ ಬೆಳೆ ನಾಶ ಆಗಿರ್ಬೋದು, ಪ್ರವಾಹ ಪರಿಸ್ಥಿತಿ ಆಗಿರ್ತಕ್ಕಂತಹ ಏನು ತೊಂದರೆಗಳಿದೆ, ಇದಕ್ಕೆ ಪರಿಹಾರ ಕೊಡಬೇಕಾಗಿತ್ತು. ಇದಕ್ಕೆ ಸುಪ್ರೀಂ ಕೋರ್ಟ್ ಮೊರೆಯನ್ನು ರಾಜ್ಯ ಸರ್ಕಾರ ಹೋಗಬೇಕಾಗಿತ್ತು. ನಂತರ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇರೆಗೆ ಕೇಂದ್ರ ಸರ್ಕಾರ ನಮಗೆ ಪರಿಹಾರದ ಹಣವನ್ನು, NDRFನ ಹಣವನ್ನು ರಾಜ್ಯಕ್ಕೆ ಕೊಟ್ಟಿದ್ದಂಥದ್ದು. ಹೀಗಾಗಿ ಕೂಡ ಈ ವರ್ಷ ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರನೇ ರಾಜ್ಯ ಸರ್ಕಾರ ಸಂಪೂರ್ಣವಾದಂತಹ ಮಾಹಿತಿಯನ್ನು ರಾಜ್ಯದಲ್ಲಿ ಇರ್ತಕ್ಕಂಥ ಬರ ಪರಿಸ್ಥಿತಿ, ಯಾವ ತಾಲೂಕುಗಳಲ್ಲಿ ಏನೇನು ಪರಿಸ್ಥಿತಿ ಇದೆ, ಕುಡಿಯೋ ನೀರಿನ ಪರಿಸ್ಥಿತಿ ಏನಿದು, ಎಷ್ಟು ಬೆಳೆ ನಾಶ ಆಗಿದೆ, ರೈತರಿಗೆ ಎಷ್ಟು ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ ಸಂಪೂರ್ಣವಾಗಿ ಸರ್ವೆಯನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ಕೇಂದ್ರದ ತಂಡ ಕೂಡ ರಾಜ್ಯಕ್ಕೆ ಬಂದು ಸರ್ವೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗುತ್ತೆ. ನಂತರ ಪರಿಹಾರ ಕೊಡಲಿಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಕೇಂದ್ರ ಸರ್ಕಾರ ಕೂಡ ಮಾಡಿಕೊಳ್ಳುತ್ತೆ. ಹೀಗಾಗಿ ಈ ಬಾರಿಯ ಬರ ಪರಿಸ್ಥಿತಿ ಏನಿದೆ ಸಾಕಷ್ಟು ತೀವ್ರತರನಾಗಿರುವಂತಹದ್ದು. ಜಲಾಶಯಗಳು ಕೂಡ ಬರಿದಾಗ್ತಿದೆ. ಇದರ ಮಧ್ಯೆ ತಮಿಳುನಾಡು ಕೂಡ ನೀರನ್ನು ಬಿಡಬೇಕು, ತಮ್ಮ ಪಾಲಿನ ನೀರನ್ನು ಬಿಡಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ನ ಕದ ತಡ್ತಾ ಇರುವಂತಹದ್ದು. CWMA ಆಗಿರ್ಬೋದು, CWRC ಪದೇ ಪದೇ ರಾಜ್ಯಕ್ಕೆ ಶಾಕನ್ನು ಕೊಡ್ತಾ ಇದೆ. ತಮಿಳುನಾಡಿಗೆ ಹೆಚ್ಚಿನ ನೀರನ್ನು ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಕೊಡ್ತಿರೋದ್ರಿಂದ ಒಂದು ಕಡೆ ಜಲಾಶಯಗಳು ಖಾಲಿ ಆಗ್ತಾ ಇವೆ, ಇನ್ನೊಂದು ಕಡೆ ಒಳನಾಡಿನಲ್ಲಿ ಯಾವುದೇ ರೀತಿಯಂಥ ಮಳೆ ಬರದಲೇ ಜನರು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಈಗಿರ್ತಕ್ಕಂಥ ಅಲ್ಪ ಸ್ವಲ್ಪ ನೀರನ್ನೇ ಮುಂದಿನ ಜೂನ್ವರೆಗೂ ಕೂಡ ರಾಜ್ಯ ಸರ್ಕಾರ ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆಗೆ ಹರೀಶ್, TV9 ಬೆಂಗಳೂರು.